ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಸಂಗೀತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗಿನ ರೂಟೀನ್ನ ಕಂಪ್ಲೀಟ್ ಮಾಡಿಕೊಂಡು ಇವತ್ತಿನ ಬೆಳಗ್ಗೆ ತಿಂಡಿನ ನಾನು ರೊಟ್ಟಿ ಮತ್ತು ಬದನೇಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಇವಾಗ ನಿಮಗೋಸ್ಕರ ನಾನು ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದುವೇ ಮಸಾಲೆ ವಡೆ, ಕಡಲೆಬೇಳೆ ವಡೆನೋ ಅಂತ ಕರೀತಾರೆ. ಈ ವಡೆ ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು 2 ಗಂಟೆ ಹಿಂದೆಯೇ ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನಾನಿಲ್ಲಿ 3/4 kg ಅಷ್ಟು ತೊಗೊಂಡಿದ್ದೀನಿ. ಅಂದರೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಳೆದ್ಬಿಟ್ಟು ನೆನೆ ಹಾಕಿಟ್ಟಿದ್ದೆ. ಇವಾಗ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಚೆನ್ನಾಗಿ ನೀರಿಲ್ಲದೆ ಇರೋ ಥರ ಮಾಡ್ಕೋಬೇಕು. ನೀರಿತ್ತು ಅಂದರೆ ಜಾಸ್ತಿ ಅದು ಎಣ್ಣೆ ಹಿಡ್ಕೊಳ್ಳೋ ಚಾನ್ಸ್ ಇರುತ್ತೆ ವಡೆ. ಅದಕ್ಕೋಸ್ಕರನೇ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಈಗ ಇದಕ್ಕೋಸ್ಕರ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ 1 ಇಂಚಷ್ಟು ಶುಂಠಿ, 1 ಟೀ ಸ್ಪೂನ್ ಆಗೋಷ್ಟು ಸೋಂಪು, ಒಂದು 10ರಿಂದ 14 ಲವಂಗ, ಒಂದು ಚಕ್ಕೆ ತೊಗೊಂಡಿದ್ದೀನಿ. ಇದನ್ನ ಫಸ್ಟ್ ನಾನು ಮಿಕ್ಸಿಗೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಕುಟ್ಕೊತೀನಿ. ಯಾಕಂದರೆ ಮಿಕ್ಸಿಯಲ್ಲಿ ಫೈನಾಗಿ ಇದಾಗೋದಿಲ್ಲ ಇದು. ಅದಕ್ಕೋಸ್ಕರನೇ ಸ್ವಲ್ಪ ಕುಟ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಕುಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಅದು ಅರ್ಧ ಕುಟ್ಟಿ ಆದಮೇಲೆ ಇದಕ್ಕೆ ಮತ್ತೆ ಶುಂಠಿನ ಸೇರಿಸ್ಕೊಂಡು ಶುಂಠಿ ಜೊತೆನೂ ಚೆನ್ನಾಗಿ ಕುಟ್ಕೊತೀನಿ. ನಾವು ಕಡಲೆಬೇಳೆನ ತರಿಯಾಗಿ ರುಬ್ಬೋದ್ರಿಂದ ಇದು ಫೈನಾಗಿ ಪೇಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಇನ್ನು ಸ್ವಲ್ಪ ಕುಟ್ಕೊಂಡು ಅದ್ರ ಜೊತೆ ಹಾಕಿದರೆ ಎರಡೂ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಸ್ವಲ್ಪ ತರಿಯಾಗಿ ಕುಟ್ಕೊಂಡು ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಮಿಕ್ಸಿ ಜಾರಿಗೆ ಫಸ್ಟಿಗೆ ಇದನ್ನ ಹಾಕ್ಬಿಟ್ಟು ಈಗೇನು ಕುಟ್ಕೊಂಡಿರ್ತೇವಲ್ವ, ಚಕ್ಕೆ, ಲವಂಗ, ಸೋಂಪು, ಶುಂಠಿನ ಅದನ್ನ ಹಾಕ್ಕೊಂಡು ಇದಕ್ಕೆ ನಾನು ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ನಾನಿಲ್ಲಿ ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಒಂದು 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಖಾರ ಇತ್ತು, ಅದಕ್ಕೋಸ್ಕರನೇ ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಒಂದು 10ರಿಂದ 14 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ಈಗ ಅದನ್ನ ಹಾಕ್ಕೊಂಡು ಕಡಲೆಬೇಳೆನ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು. ನೋಡ್ತಾ ಇರೋ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದೇ ಥರನೇ ಎಲ್ಲ ಕಡಲೆಬೇಳೆನೂ ಚೆನ್ನಾಗಿ ಬರೀ ನೀರು ಹಾಕದೇ ಇರೋ ಥರನೇ ತರಿಯಾಗಿ ರುಬ್ಕೋಬೇಕು. ನೋಡಿ, ನಾನು ಎಲ್ಲನೂ ತೆಗೆದು ಇದಕ್ಕೇ ಚೂರೇ ಹಾಕ್ಕೊಂಡು ತರಿಯಾಗಿ ಎಲ್ಲನೂ ರುಬ್ಬಿ ಇದಕ್ಕೆ ಹಾಕ್ಕೊಳ್ತೀನಿ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಹಬ್ಬಕ್ಕೆ ಆಗಿರ್ಬೋದು, ಬರೀ ಬಜ್ಜಿ ಬೋಂಡ ಅದೆಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಮಸಾಲೆ ವಡೆನ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಬಾಯಲ್ಲಿ ಕ್ರಿಸ್ಪಿಯಾಗಿ, ಸಾಫ್ಟಾಗಿ, ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡ್ತಾ ಇರ್ಬೋದು. ಎಲ್ಲನೂ ನಾನು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಹೋಳಲ್ಲಿ 1/4 ಭಾಗದಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರ್ಧ ಹಿಡಿಯಲ್ಲಿ ಚೂರೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಈರುಳ್ಳಿನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಸ್ವಲ್ಪ ಅರ್ಧ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಉಳಿದಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು. ಯಾಕಂದರೆ ನಾವು ಮೊದಲಿಗೆ ಎಲ್ಲ ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಬಿಟ್ಕೊಂಡಿರ್ತೀವಲ್ವ, ತಳಗಡೆ ಇರುತ್ತೆ. ಅದೆಲ್ಲದಕ್ಕೂ ಸೇರಬೇಕು ಅಂದರೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಇನ್ನೂ ಒಂದು ಸರಿ ಚೆನ್ನಾಗಿ ಕಲಿಸ್ಕೊತೀನಿ. ಎಲ್ಲ ಚೆನ್ನಾಗಿ ಕಲಸಿ ಆದಮೇಲೆ ನಾನು ಇದನ್ನ ಏನು ಮಾಡ್ತೀನಿ, ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೊತೀನಿ. ಎಣ್ಣೆಯಲ್ಲಿ ಕರಿಯೋಕ್ಕೆ ನಮಗೆ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು. ನಾನು ಎಷ್ಟು ವಡೆನ ಯಾವ ಗಾತ್ರದಲ್ಲಿ ತಟ್ತೀವೋ ಅದರ ಆಕಾರದಲ್ಲಿ ನಾವು ಉಂಡೆನ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಕೈಯಲ್ಲಿ ಇಟ್ಕೊಂಡು ನಾನು ಹಿಂಗೆ ಅಮುಕಿ
ಇನ್ನೂ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ ಇದನ್ನ ತಿನ್ನೋದಕ್ಕಂತೂ. ಸೊ ಇದೇ ಥರನೇ ನಾನು ಎಲ್ಲನೂ ಒಂದು 5ರಿಂದ 6 ಫಸ್ಟಿಗೆ ಮಾಡಿಟ್ಕೊಂಡು ಆಮೇಲೆ ನಾನು ಕರಿತೀನಿ. ಇಲ್ಲಾಂದರೆ ಎಣ್ಣೆ ಕಾಯುವಾಗಲೇ ನಾವು ಎಣ್ಣೆಲಿ ಹಾಕ್ತಾ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಮೊದಲಿಗೆ ರೆಡಿ ಮಾಡಿಟ್ಕೊಂಡು ಆಮೇಲೆ ನಾನು ಎಣ್ಣೆಗೆ ಬಿಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಸಿಂಪಲ್ಲಾಗಿ ಮಾಡ್ಬೋದು ಅಂತ ನಾನು ಬಾಣಲಿ ಇಟ್ಕೊಂಡು ಈಗ ನಾನು ಮಾಮೂಲಿ ಯಾವಾಗಲೂ ಹೇಳೋ ಥರನೇ ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಲೇ ನಾನೆಲ್ಲ ಅಡುಗೆನೂ ಮಾಡೋದು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನಾನು ಏನು ಮಾಡಿಟ್ಕೊಂಡಿರ್ತೇನಲ್ವ ವಡೆನ, ಅದನ್ನು ಇದ್ರ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ನೆನಪಿರಲಿ, ಈ ಎಣ್ಣೆನ ವಡೆನ ಕರಿಯುವಾಗ ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟರೆ ವಡೆ ಎಣ್ಣೆ ಕುಡಿದ್ಬಿಡುತ್ತೆ. ಅದಕ್ಕೋಸ್ಕರನೇ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ವಡೆನ ಕರೀಲಿ. ಇದೇನು ಒಂದು ಜಾಸ್ತಿ ಹೊತ್ತೋಗೋದು, 5 ನಿಮಿಷನೂ ತೊಗೊಳ್ಳೋದಿಲ್ಲ, 2ರಿಂದ 3 ನಿಮಿಷದಲ್ಲಿ ವಡೆ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ವಡೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದೆ ಇದೇ ಥರ ಹೊಸ ರೆಸಿಪಿಗಳ ಜೊತೆ ನಾನು ನಿಮಗೋಸ್ಕರ ಹೊಸ ರೆಸಿಪಿಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್.